ನಮಸ್ಕಾರ ವೀಕ್ಷಕರೇ. ಮೋದಿ ತವರು ಗುಜರಾತ್ನಲ್ಲಿ ದೊಡ್ಡ ಕ್ರಾಂತಿಯಾಗಿದೆ. ಸದ್ಯದ ಮಟ್ಟಿಗೆ ಇಡೀ ದೇಶದಲ್ಲಿ ಹೆಡ್ಲೈನ್ ಆಗ್ತಾ ಇರೋದು ಕೂಡ ಅದೇ. ಒಂದು ವಿಚಾರವನ್ನ ದೇಶಾದ್ಯಂತ ಜಾರಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಮಾತ್ರ ಅದು ಎಫೆಕ್ಟಿವ್ ಆಗಿ ಆಗ್ತಾ ಇದೆ. ಎರಡು ರೀತಿಯ ಮಹಾಕ್ರಾಂತಿ ಆಗ್ತಾ ಇದ್ದು ಆಯಾ ರಾಜ್ಯಗಳ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಅಂದಹಾಗೆ ಈ ಕ್ರಾಂತಿಗಳನ್ನ ಇಷ್ಟು ಸೀರಿಯಸ್ ಆಗಿ ಮಾಡ್ತಾ ಇರೋದರ ಹಿಂದೆ ಹಲವು ಪ್ರಮುಖ ಕಾರಣಗಳಿವೆ. ಒಂದು, ಮೋದಿ ಸರ್ಕಾರದ 2047ರ ವಿಕಸಿತ ಭಾರತದ ಗುರಿ, ಅದರ ಜೊತೆಗೆ ಬಿಜೆಪಿಯ ಅಸ್ತಿತ್ವ. ಭಾರತದಲ್ಲಿ ಇಷ್ಟು ದೊಡ್ಡ ಪಾರ್ಟಿಯಾಗಿ ಬೆಳೆದಿರೋ ಬಿಜೆಪಿ ಅಸ್ತಿತ್ವಕ್ಕೆ ಸಮಸ್ಯೆ ಹೇಗೆ ಉಂಟಾಗಿದೆ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಆದರೆ ಸಮಸ್ಯೆ ಆಗಿಲ್ಲ, ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಮಹಾನ್ ಕೆಲಸ ಆಗ್ತಾ ಇರೋ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಆ ಕ್ರಾಂತಿ ಯಾವುದು, ಹೇಗೆ ಆಗ್ತಾ ಇದೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ದೆಹಲಿ, ಗುಜರಾತ್, ಉತ್ತರಾಖಂಡ, ಅಸ್ಸಾಂ ಹೀಗೆ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಒಂದು ಕೆಲಸ ಬರದಿಂದ ಸಾಗ್ತಾ ಇದೆ. ಅದು ಅಕ್ರಮಗಳ ನಿರ್ಮೂಲನೆ. ಒಂದು ಕಡೆ ಅಕ್ರಮ ವಲಸಿಗರು ಹಾಗೂ ಇನ್ನೊಂದು ಕಡೆ ಅಕ್ರಮ ನಿವಾಸಿಗಳು. ತೀರಾ ಅಬ್ಬರ ಇಲ್ಲದೆ ಈ ಎರಡೂ ಕೆಲಸಗಳು ಭರದಿಂದ ಸಾಗಿವೆ. ಪ್ರತಿನಿತ್ಯ ಈ ಪೈಕಿ ಒಂದಲ್ಲ ಒಂದು ರಾಜ್ಯದಲ್ಲಿ 100 ಅಥವಾ 200 ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆ ಆಗ್ತಾ ಇದ್ದಾರೆ. ಅವರನ್ನ ಆಚೆ ಕಳಿಸಲಾಗ್ತಾ ಇದೆ ಅನ್ನೋ ಸುದ್ದಿ ಒಂದಲ್ಲ ಒಂದು ವೆಬ್ಸೈಟ್ ಅಥವಾ ಟಿವಿ ಚಾನೆಲ್ಗಳಲ್ಲಿ ಬರ್ತಾನೆ ಇದೆ. ಈ ಬಗ್ಗೆ ಯಾರೂ ಅಷ್ಟು ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ಈ ಹೊತ್ತಲ್ಲಿ ಮೋದಿ ತವರು ಗುಜರಾತ್ನಲ್ಲಿ ಕೈಗೊಂಡ ನಿರ್ಧಾರ ಎಲ್ಲರನ್ನೂ ಒಂದು ಕ್ಷಣ ಇತ್ತ ನೋಡುವಂತೆ ಮಾಡ್ತಾ ಇದೆ. ಅದೇ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಫ್ಲೈಟ್ ಮೂಲಕ ಬಾಂಗ್ಲಾಗೆ ಕಳಿಸಿರೋದು. ಬರೋಬ್ಬರಿ 250 ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಪತ್ತೆ ಮಾಡೋ ಗುಜರಾತ್ ಸರ್ಕಾರ ಅವರಿಗೆ ಪ್ರತ್ಯೇಕ ಫ್ಲೈಟ್ ಮಾಡಿ ಸೀದಾ ಬಾಂಗ್ಲಾ ರಾಜಧಾನಿ ಢಾಕಾಗೆ ಕಳಿಸಿಕೊಟ್ಟಿದೆ. ಈ ಮೆಗಾ ಆಪರೇಷನ್ ವೇಳೆ ಎಲ್ಲಾ ರೀತಿಯ ಕಟ್ಟೆಚ್ಚರವನ್ನ ಪೊಲೀಸ್ ಟೀಮ್ ವಹಿಸಿದ್ದು, ಜೊತೆಗೆ ಆ ಎಲ್ಲಾ 250 ಅಕ್ರಮ ಕ್ರಿಮಿಗಳ ಕೈಗೆ ಹ್ಯಾಂಡ್ಸ್ ಕಫ್ ಅನ್ನ ಹಾಕಿ ವಿಮಾನ ಹತ್ತಿಸಿ ಕಳಿಸಲಾಗಿದೆ. ಈ ಬಾರಿ ನಡೆದ ಆಪರೇಷನ್ ನಲ್ಲಿ ಗುಜರಾತ್ನ ವಿವಿಧ ಭಾಗಗಳಲ್ಲಿ ಪತ್ತೆಯಾದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಸ್ ಮೂಲಕ ಒಂದೇ ಜಾಗಕ್ಕೆ ಕರೆತರಲಾಗಿತ್ತು. ಅಲ್ಲಿಂದ ಸರಿಯಾದ ವ್ಯವಸ್ಥೆ ಮಾಡಿಕೊಂಡು ಏರ್ಪೋರ್ಟ್ಗೆ ಕರೆತರಲಾಗಿದೆ. ಇತ್ತೀಚೆಗೆ ಕೆಲ ಕಡೆಯಲ್ಲಿ ಅಕ್ರಮ ನಿವಾಸಿಗಳನ್ನ ಮಾತಾಡಿಸೋದಕ್ಕೆ ಹೋದ್ರೆ ಗಲಾಟೆ ಎಬ್ಬಿಸೋದು, ಹಲ್ಲೆ ಮಾಡೋದು, ಕೂಗಾಡಿ ಹಂಗಾಮ ಮಾಡೋದು ಇಂಥ ಕೆಲಸಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇವರ ಕೈಗೆ ಹ್ಯಾಂಡ್ ಕಫ್ ಗಳನ್ನ ಹಾಕಲಾಗಿತ್ತು. ಬೇರೆ ಯಾರು ಅವರ ಬೆಂಬಲಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸಲಾಗಿತ್ತು ಎನ್ನಲಾಗಿದೆ. ಅಂದಹಾಗೆ ಫ್ಲೈಟ್ ಮಾಡಿಸಿ ಆದ್ರೂ ಅವರನ್ನ ಬಾಂಗ್ಲಾಗೆ ಕಳಿಸಲೇಬೇಕು ಅನ್ನೋ ಮಟ್ಟಕ್ಕೆ ಸರ್ಕಾರ ಮುಂದಾಗಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಟಿದ್ರೆ ಅದಕ್ಕೂ ಕೂಡ ಬಲವಾದ ಕಾರಣಗಳಿವೆ. ಈ ರೀತಿ ಬ್ಯಾಕ್ ಟು ಬ್ಯಾಕ್ ದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಸಿಕ್ಕಿ ಬೀಳ್ತಾ ಇರೋದಲ್ಲ ಗುಜರಾತ್ನ ಪ್ರಮುಖ ನಗರ ಪ್ರದೇಶಗಳಲ್ಲೇ. ಅಹಮದಾಬಾದ್, ಸೂರತ್, ವಡೋದರ ಹಾಗೂ ರಾಜ್ಕೋಟ್ ಸೇರಿದಂತೆ ಹಲವು ನಗರಗಳಲ್ಲಿ ಇವರೆಲ್ಲ ಬೀಡು ಬಿಟ್ಟಿದ್ದಾರೆ. ಇವರೆಲ್ಲ ಯಾವ ಗಳಿಗೆಯಲ್ಲಿ ರಾಜ್ಯದ ಒಳಗೆ ಬಂದು ಸೇರ್ಕೊಂಡ್ರು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆತಂಕಕಾರಿ ವಿಚಾರ ಏನಂದ್ರೆ, ಈ ಅಕ್ರಮ ವಲಸಿಗರನ್ನ ಹುಡುಕಿ ಆಚೆ ಕಳಿಸೋ ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರ ತೀವ್ರಗೊಳಿಸೋದಕ್ಕೆ ಆದೇಶ ಕೊಟ್ಟಿದ್ದು ಪಹಲ್ಗಾಮ್ ದಾಳಿ ಬಳಿಕ. ಅಲ್ಲಿಂದ ಇಲ್ಲಿ ತನಕ ಸುಮಾರು 2 ತಿಂಗಳಲ್ಲಿ ಕೇವಲ ಗುಜರಾತ್ನಲ್ಲಿ ಪತ್ತೆಯಾಗಿರೋ ಅಕ್ರಮ ವಲಸಿಗರ ಸಂಖ್ಯೆ ಬರೋಬ್ಬರಿ 1200. ಆದ್ರಿಂದ ಇನ್ನೂ ಹುಡುಕಾಟ ಮುಂದುವರೆಸಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಇವರು ಇರೋದು ಆಲ್ಮೋಸ್ಟ್ ಪಕ್ಕ ಆಗ್ತಾ ಇದೆ. ಇನ್ನು ಈ ಸರ್ಚ್ ಆಪರೇಷನ್ ಅಷ್ಟು ಈಸಿ ಇಲ್ಲ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಬಹುತೇಕ ಅಕ್ರಮ ವಲಸಿಗರ ಕೈಯಲ್ಲಿ ಈಗಾಗಲೇ ಆಧಾರ್, ವೋಟರ್ ಐಡಿ ಅಷ್ಟೇ ಅಲ್ಲದೆ ನಕಲಿ ಪ್ಯಾನ್ ಕಾರ್ಡ್ ಕೂಡ ಇದೆ. ಇದನ್ನ ಇಟ್ಕೊಂಡು ಎಲ್ಲರನ್ನೂ ಯಾಮಾರಿಸಿ ಭಾರತೀಯ ಪ್ರಜೆಗಳಂತೆ ಬೆರೆತು ಹೋಗಿದ್ದಾರೆ. ಆದ್ರಿಂದ ಈ ಪತ್ತೆ ಕಾರ್ಯದಲ್ಲಿ ಗುಜರಾತ್ ಪೊಲೀಸರಿಗೆ ಸೆಂಟ್ರಲ್ ಏಜೆನ್ಸಿಗಳ ಸಹಾಯ ಕೂಡ ಪ್ರಮುಖವಾಗ್ತಾ ಇದೆ. ಯಾವ ಜಾಗದಲ್ಲಿ ಅಕ್ರಮ ವಲಸಿಗರು ಇದ್ದಾರೆ ಅನ್ನೋ ಮಾಹಿತಿ ಬಂದ ತಕ್ಷಣ ಅಲ್ಲಿ ರೇಡ್ ನಡೆದು ಎಲ್ಲಾ ಕಾರ್ಡ್ಗಳನ್ನು ಕೂಲಂಕುಷವಾಗಿ ಚೆಕ್ ಮಾಡೋ ಕೆಲಸ ಆಗ್ತಾ ಇದೆ. ಇನ್ನು ಹಲವು ಪ್ರದೇಶಗಳಲ್ಲಿ ಸ್ಥಳೀಯರ ಬಳಿ ಅಕ್ಕಪಕ್ಕ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅನ್ನೋ ಮಾಹಿತಿಗಳನ್ನ ತಿಳ್ಕೊಂಡು ರೇಡ್ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಆದ ಬಳಿಕ ಸಿಕ್ಕವರ ಸಂಖ್ಯೆ ಈ ಮಟ್ಟದಲ್ಲಿದೆ. ಇನ್ನು ಇದರಲ್ಲಿ ನುಣುಚಿಕೊಂಡು ಕಣ್ತಪ್ಪಿಸಿ ಓಡಾಡುವವರ ಸಂಖ್ಯೆ ಕೂಡ ದೊಡ್ಡದಾಗಿದ್ದು ಅವರ ಪತ್ತೆಗೂ ಬಲೆ ಬೀಸಲಾಗ್ತಾ ಇದೆ. ಇನ್ನು ಈ ಅಕ್ರಮ ವಲಸಿಗರ ನಿರ್ಮೂಲನೆ ಜೊತೆಗೆ ಅಕ್ರಮ ಕಟ್ಟಡಗಳ ನಿರ್ಮೂಲನೆ ಆಗ್ತಾ ಇರೋ ಬಗ್ಗೆಯೂ ಹೇಳಿದ್ವಿ. ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ದೊಡ್ಡ ಮಟ್ಟದಲ್ಲಿ ಆಕ್ಷನ್ ತೆಗೆದುಕೊಂಡು ಕ್ರಾಂತಿ ಮಾಡಿರೋದು ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಮಿ. ಅದ್ಯಾವಾಗ ಅಕ್ರಮ ವಲಸಿಗರ ಕಾಟ ತಾಳಲಾರದೆ ಜನರೇ ಸರ್ಕಾರಕ್ಕೆ ಏನಾದ್ರೂ ಮಾಡುವಂತೆ ಬೀದಿಗಿಳಿದ್ರೋ ಆಗಲೇ ಇದಕ್ಕೆ ಅಂತ್ಯ ಹಾಡೋದಕ್ಕೆ ಮುಂದಾದ ಧಮಿ ಸರ್ಕಾರ ಈವರೆಗೆ ಅಕ್ರಮ ವಲಸಿಗರಿಂದ ವಶಪಡಿಸಿಕೊಂಡಿರೋ ಸರ್ಕಾರಿ ಜಾಗ ಹಾಗೂ ಅರಣ್ಯ ಪ್ರದೇಶಗಳ ವ್ಯಾಪ್ತಿ ಬರೋಬ್ಬರಿ 6000 ಎಕರೆ. ಇದನ್ನ ಖುದ್ದು ಸಿಎಂ ಪುಷ್ಕರ್ ಸಿಂಗ್ ಧಮಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅದ್ಯಾವ ಕಟ್ಟಡವೇ ಇರಲಿ, ಅದಕ್ಕೆ ಎಷ್ಟೇ ಬೆಂಬಲ ಇರಲಿ, ಅಕ್ರಮವಾಗಿ ಕಟ್ಟಿದ್ದಾರೆ ಅನ್ನೋದು ಸಾಬೀತಾದ್ರೆ ಬುಲ್ಡೋಸರ್ ಹರಿಸೋದು ಶತಸಿದ್ಧ.
ಉತ್ತರಾಖಂಡದಲ್ಲಿ ಯಾವುದೇ ಕಾರಣಕ್ಕೂ ಲ್ಯಾಂಡ್ ಜಿಹಾದ್ಗೆ ಅವಕಾಶ ಕೊಡೋದೇ ಇಲ್ಲ ಅಂತ ಶಪಥಗೈದಿದ್ದಾರೆ ಪುಷ್ಕರ್ ಸಿಂಗ್ ಧಮಿ. ಏನು ಇತ್ತ ದೆಹಲಿ ವಿಚಾರಕ್ಕೆ ಬಂದ್ರೆ ಸಿಎಂ ರೇಖಾ ಗುಪ್ತಾ ನೇತೃತ್ವದಲ್ಲಿ ಯಾವ ಮಟ್ಟದಲ್ಲಿ ಡೆಮಾಲಿಷನ್ ಡ್ರೈವ್ ನಡೀತಾ ಇದೆ ಅನ್ನೋದು ಕೂಡ ಈಗ ದೊಡ್ಡ ಸುದ್ದಿ ಆಗ್ತಾ ಇದೆ. ಈ ವಿಚಾರ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಕಾರಣ ಆಗಿದ್ದು ಕೇಜ್ರಿವಾಲ್ ಯಾವಾಗ ಅಕ್ರಮ ವಲಸಿಗರ ಪರವಾಗಿ ಆಮ್ ಆದ್ಮಿ ಹೋರಾಟ ಮಾಡೋದಕ್ಕೆ ಶುರು ಮಾಡಿದೆಯೋ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಅಕ್ರಮ ವಲಸಿಗರಿಗೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಮಾಧ್ಯಮದವರು ಸ್ಲಂಗಳನ್ನ ಜನರಿಗೆ ತೋರಿಸೋದಕ್ಕೆ ಹೋದ್ರೆ ಅವರನ್ನ ಹೆದರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಆ ಹಂತವನ್ನೂ ದಾಟಿರೋ ಅಕ್ರಮ ಕ್ರಿಮಿನಲ್ಗಳು ಮಾಧ್ಯಮದವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಪತ್ರಕರ್ತೆ ಸುಪ್ರಿಯಾ ಪಾಠಕ್ ಹಾಗೂ ಕ್ಯಾಮರಾಮನ್ ಶ್ಯಾಮ್ ಎನ್ನುವವರ ಮೇಲೆ ದೆಹಲಿಯಲ್ಲಿ ಅಕ್ರಮ ವಲಸಿಗರಿಂದ ಹಲ್ಲೆ ಆಗಿದೆ. ದೆಹಲಿಯ ಬೆಂಗಾಲ್ ಬಸ್ತಿಯಲ್ಲಿ ಈ ಘಟನೆ ನಡೆದಿದ್ದು ದುಷ್ಕರ್ಮಿಗಳು ಕ್ಯಾಮೆರಾ, ಮೈಕ್ ಸೇರಿ ಬೆಲೆ ಬಾಳುವ ವಸ್ತುಗಳನ್ನ ಕಿತ್ತೊಯ್ದಿದ್ದಾರೆ. ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಂದಹಾಗೆ ಈಗ ಮುಖ್ಯ ವಿಚಾರ ಏನಂದ್ರೆ ಬಿಜೆಪಿ ಅಸ್ತಿತ್ವದ ಪ್ರಶ್ನೆ ಅಂತ ಹೇಳಿದ್ವಲ್ಲ, ಯಾವ ಕಾರಣಕ್ಕೆ ಈ ರೀತಿ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತೀವಿ. ಈ ರೀತಿ ಭಾರತದ ಒಳಗೆ ನುಸುಳಿ ಬರ್ತಾ ಇರೋ ಅಕ್ರಮ ವಲಸಿಗರು ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗ್ತಾ ಇದ್ದಾರೆ. ಇವರ ಸಂಖ್ಯೆ ಹೆಚ್ಚಾಯ್ತು ಅಂದ್ರೆ ಯಾವ ರಾಜ್ಯದಲ್ಲೂ ಅಸಲಿ ಜನಾದೇಶ ಬರೋದಿಲ್ಲ. ದುಡಿದು ತಿಂದು ಟ್ಯಾಕ್ಸ್ ಕಟ್ಟಿ ಬದುಕೋ ಜನರ ನಿರ್ಧಾರಗಳು ಬೇರೆ ಬೇರೆ ರೀತಿ ಇದ್ರೆ ಇವರು ಒಂದೇ ಪಕ್ಷದ ಕಡೆಗೆ ಗಟ್ಟಿಯಾಗಿ ನಿಂತು ನಮ್ಮ ಸಂವಿಧಾನ ವ್ಯವಸ್ಥೆಗೆ ಸವಾಲು ಹಾಕ್ತಾ ಇದ್ದಾರೆ. ರಾಜಕೀಯವಾಗಿ ಇದು ಬಿಜೆಪಿ ಗೆಲುವಿಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಎಷ್ಟು ವರ್ಷ ರಾಜಕಾರಣ ಮಾಡಿದ್ರು ರಾಹುಲ್ ಗಾಂಧಿ ಅಭಿವೃದ್ಧಿ ಬಗ್ಗೆ ಮಾತನಾಡದೆ ಕೇವಲ ಜಾತಿ ಧರ್ಮದ ವಿಚಾರ ಇಟ್ಕೊಂಡೇ ರಾಜಕೀಯ ಮಾಡ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ಇವರು ಗಟ್ಟಿಯಾಗಿ ತಮ್ಮ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್. ಈಗ ಅವರ ಸಂಖ್ಯೆ ಅಷ್ಟೊಂದು ಏರದೇ ಇದ್ರೂ ಇಡೀ ಭಾರತದ ಲೆಕ್ಕ ತಗೊಂಡ್ರೆ ಅಕ್ರಮ ವಲಸಿಗರ ಸಂಖ್ಯೆ ಕೋಟಿ ಲೆಕ್ಕದಲ್ಲಿದೆ. ಗ್ರಹಚಾರ ಕೆಟ್ಟು ಒಂದು ವೇಳೆ ಕೇಂದ್ರದಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದ್ರೆ ಭಾರತದ ಮೂಲ ನಿವಾಸಿಗಳಿಗೆ ನರಕ ಗ್ಯಾರಂಟಿ ಅಂತ ಬಹುತೇಕರು ಹೇಳ್ತಾರೆ. ರಾಜಕೀಯ ದೃಷ್ಟಿಯಿಂದ ನೋಡಿದ್ರೆ ಮತ್ತೆ ಬಿಜೆಪಿ ಗೆಲ್ಲೋದಕ್ಕೆ ಹರ ಸಾಹಸವನ್ನೇ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಬಾರದು ಅಂತಲೇ ಈಗ ಅಕ್ರಮ ವಲಸಿಗರು ಹಾಗೂ ಅಕ್ರಮ ಕಟ್ಟಡಗಳ ವಿಚಾರದಲ್ಲಿ ಮುಲಾಜಿಲ್ಲದೆ ನಿರ್ಧಾರಗಳನ್ನ ಕೈಗೊಳ್ತಾ ಇರೋದು. ಎಷ್ಟು ವರ್ಷ ಇವರ ನಿರ್ಮೂಲನೆಗೆ ದೊಡ್ಡ ಹೆಜ್ಜೆ ಇಟ್ರೆ ಅರ್ಧಂಬರ್ಧ ಕೂದಲು ಬಿಟ್ಕೊಂಡು ಓಡಾಡೋ ಸ್ವಯಂ ಘೋಷಿತ ಬುದ್ಧಿವಂತರು ಮಾನವ ಹಕ್ಕು ಹಾಗೆ ಹೀಗೆ ಅಂತ ಇವರ ಬೆನ್ನಿಗೆ ನಿಂತು ದೇಶದ್ರೋಹದ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಪಹಲ್ಗಾಮ್ ಘಟನೆ ಮಲಗಿದ್ದ ಭಾರತೀಯರನ್ನ ಎಚ್ಚರಿಸಿರೋದ್ರಿಂದ ಈ ಟೈಮ್ನಲ್ಲಿ ಇವರನ್ನ ಆಚೆ ಕಳಿಸೋ ನಿರ್ಧಾರಕ್ಕೆ ಯಾರು ದೊಡ್ಡ ಮಟ್ಟದಲ್ಲಿ ಅಡ್ಡ ಬರ್ತಾ ಇಲ್ಲ. ಒಂದು ವೇಳೆ ಅಡ್ಡ ಬಂದ್ರೆ ಅವರನ್ನ ಅನ್ನ ತಿನ್ನುವವರ ಕ್ಯಾಟಗರಿಗೆ ಯಾರು ಸೇರಿಸೋದಿಲ್ಲ. ಆದ್ರಿಂದ ಇದೇ ಸರಿಯಾದ ಸಮಯ ಅಂತ ದೊಡ್ಡ ಹೆಜ್ಜೆಯನ್ನ ಇರಿಸಲಾಗ್ತಾ ಇದೆ. ದುರಂತ ಏನಂದ್ರೆ ಅಕ್ರಮ ವಲಸಿಗರು ಕೇವಲ ಬಿಜೆಪಿ ರಾಜ್ಯಗಳಲ್ಲಿ ಮಾತ್ರ ಇಲ್ಲ, ಅವರಿಂದ ಇಡೀ ದೇಶಕ್ಕೆ ಸಮಸ್ಯೆ ಆಗ್ತಾ ಇದ್ರು ಉಳಿದ ರಾಜ್ಯಗಳ ಸರ್ಕಾರಗಳು ಇವರನ್ನ ಆಚೆ ಕಳಿಸ್ತಾ ಇರೋ ಬಗ್ಗೆ ಒಂದೇ ಒಂದು ವರದಿ ಬರ್ತಾ ಇಲ್ಲ. ಇದು ಜನರಲ್ಲಿ ಆತಂಕವನ್ನ ಹೆಚ್ಚಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.